ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ನಡುವೆ ಗಲಾಟೆ ನಡೆಯುವುದು ಹೊಸದೇನಲ್ಲ. ಆದ್ರೆ ಈ ಬಾರಿ ರಕ್ಷಿತಾ ಶೆಟ್ಟಿ ಮತ್ತು ಅಶ್ವಿನಿ ಗೌಡ ನಡುವಿನ ಗಲಾಟೆ ಮಾತ್ರ ಹೆಚ್ಚು ಚರ್ಚೆಗೆ ಕಾರಣವಾದಿತ್ತು. ಮನೆಯಲ್ಲಿ ಆಗಾಗ ಇವರಿಬ್ಬರ ನಡುವೆ ವಾಗ್ವಾದ ನಡೆಯುತ್ತಲೇ ಇತ್ತು. ಒಂದಾಗುವುದು ಮತ್ತೆ ಕಿತ್ತಾಡುವುದು, ಇದು ಮನೆಯೊಳಗೆ ಸಾಮಾನ್ಯ ದೃಶ್ಯವಾಗಿ ಬಿಟ್ಟಿತ್ತು. ಬಿಗ್ ಬಾಸ್ ಆರಂಭದ ದಿನಗಳಲ್ಲಿ ನಡೆದ ಒಂದು ಗಲಾಟೆಯ ವೇಳೆ ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿಗೆ ಎಸ್ ಕ್ಯಾಟಗರಿ ಎಂಬ ಪದವನ್ನು ಬಳಸಿದರು. ಈ ಪದದ ಬಳಕೆಯೇ ಮನೆ ಹೊರಗೆ ಭಾರೀ ಆಕ್ರೋಶಕ್ಕೆ ಕಾರಣವಾಯಿತು. ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿ ಅಶ್ವಿನಿ ಗೌಡ ಅವರ ವಿರುದ್ಧ ತೀವ್ರ ಟೀಕೆಗಳು ಕೇಳಿಬಂದಿದ್ದವು. ಇದೀಗ ಬಿಗ್ ಬಾಸ್ ಮುಕ್ತಾಯಗೊಂಡು ಮನೆಯಿಂದ ಹೊರಬಂದಿರುವ ಅಶ್ವಿನಿ ಗೌಡ ಈ ವಿಚಾರದ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಮನೆಯಿಂದ ಹೊರಬಂದ ಬಳಿಕ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅವರು, ನಾನು ಸಾಮಾಜಿಕ ಹೋರಾಟಗಾರ್ತಿ, ಕನ್ನಡ ಹೋರಾಟಗಾರ್ತಿ. ನನಗೆ ಸುಮಾರು 20 ವರ್ಷಗಳ ಹೋರಾಟದ ಅನುಭವ ಇದೆ. ಜಾತಿ ಅಥವಾ ಯಾವುದೇ ಸಂವೇದನಾಶೀಲ ವಿಚಾರದಲ್ಲಿ ಪದ ಬಳಸಿದರೆ ಅದರ ಪರಿಣಾಮ ಏನು ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಅಷ್ಟು ಪ್ರಜ್ಞೆ ಇಲ್ಲದ ವ್ಯಕ್ತಿ ನಾನಲ್ಲ. ನಾನು ಬಳಸಿದ ಎಸ್ ಪದದ ಅರ್ಥ ಶೌಟಿಂಗ್, ಅಂದರೆ ಕೂಗಾಡುವುದು, ಕಿರುಚುವುದು, ಗದ್ದಲ ಮಾಡಿ ಗಮನ ಸೆಳೆಯುವುದು. ಅಂತಹವರಿಗೆ ಶೌಟಿಂಗ್ ಕ್ಯಾಟಗರಿ ಎಂದು ಹೇಳುತ್ತಾರೆ. ರಕ್ಷಿತಾ ಶೆಟ್ಟಿ ಕೂಗಾಡುತ್ತಾರೆ, ಆ ವ್ಯಕ್ತಿ ನಾನಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಸ್ ಕ್ಯಾಟಗರಿ ಬಗ್ಗೆ ಜನರು ಈಗ ಮಾತನಾಡುತ್ತಿರುವುದನ್ನು ನೋಡಿದಾಗ ಸಿಲಿ ಅನಿಸಿತು. ಈಗ ನನಗೆ ರಕ್ಷಿತಾ ಶೆಟ್ಟಿ ನೇರವಾಗಿ ಗೊತ್ತಿದ್ದಾರೆ ಎಂದು ಅಶ್ವಿನಿ ಗೌಡ ಹೇಳಿದ್ದಾರೆ. ಈ ಸ್ಪಷ್ಟನೆ ಬಳಿಕ ಈ ವಿವಾದಕ್ಕೆ ತೆರೆ ಬೀಳುತ್ತದೆಯೇ ಅಥವಾ ಈ ವಿಚಾರ ಇನ್ನಷ್ಟು ಚರ್ಚೆಗೆ ಕಾರಣವಾಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ.